ನೆನೆ ನಡೆದ ಆರ್ಎಸ್ಎಸ್ ತರಬೇತಿಯಲ್ಲಿ ಬಿಜೆಪಿ ನಾಯಕರಿಗೆ ಬಿಸಿ ಮುಟ್ಟಿಸಲಾಗಿದೆ. ತಮ್ಮ ಹೋರಾಟ ನಡೆ ಹೇಗಿರಬೇಕು ಎಂಬುದನ್ನು ಕಮಲಾಧಿಪತಿಗಳಿಗೆ ಸಂಘ ಪರಿವಾರದ ಲೀಡರ್ಸ್ ವಿವರಿಸಿದ್ದಾರೆ. ವಿಪಕ್ಷ ಅಂದರೆ ಹೇಗಿರಬೇಕು ಎಂಬುದನ್ನು ತುಂಬಾ ಸ್ಟ್ರಾಂಗ್ ಆಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಉತ್ತರ ಕೊಡೋದಲ್ಲ, ಪ್ರಶ್ನೆ ಕೇಳ್ರಿ. ನಿಮ್ಮ ಹೆಜ್ಜೆ ಮೀನಿನ ಹೆಜ್ಜೆಯಂತೆ ಇರಬೇಕು. ಆರ್ಎಸ್ಎಸ್ ನಿಂದ ಬಿಜೆಪಿಗೆ ಪೊಲಿಟಿಕಲ್ ಪಾಠ. ತುಕ್ಕು ಹಿಡಿದಿರುವ ರಾಜ್ಯ ಬಿಜೆಪಿಗೆ ಸಾಣೆ ಹಿಡಿಯುವ ಕೆಲಸವನ್ನ ಆರ್ಎಸ್ಎಸ್ ಮಾಡಲು ಮುಂದಾಗಿದೆ. ಸರ್ಕಾರದ ವಿರುದ್ಧ ಕಿರುಚಾಡುವ ಕೇಸರಿ ಕಲಿಗಳಿಗೆ ನೀತಿ ಪಾಠವನ್ನ ಹೇಳುವ ಮೂಲಕ ಹೋರಾಟದ ಹಾದಿ ಯಾವ ರೀತಿ ಇರಬೇಕು ಎಂಬುದನ್ನ ತಿಳಿಸಿದೆ ಆರ್ಎಸ್ಎಸ್. ಸರ್ಕಾರದ ವಿರುದ್ಧ ಹೋರಾಟದ ತಂತ್ರಗಾರಿಕೆಯನ್ನ ತಿಳಿಸಿರೋ ಆರ್ಎಸ್ಎಸ್, ಸರ್ಕಾರಕ್ಕೆ ಪ್ರಶ್ನೆ ಕೇಳುವ ಸ್ಥಾನ ನಿಮ್ಮದು, ನೀವು ಉತ್ತರ ಕೊಡೋರಲ್ಲ, ಪ್ರಶ್ನೆ ಮಾಡಬೇಕು. ಸರ್ಕಾರದ ಸುಳ್ಳು ಮಾತಿಗೆ ಸಾಲಾಗಿ ನಿಂತು ನೀವ್ಯಾಕೆ ಉತ್ತರಿಸುತ್ತೀರಿ ಎಂದು ಕುಟುಕಿದ್ದಾರೆ. ಈ ಮೂಲಕ ಸಂಘದ ಸಭೆಯಲ್ಲಿ ಬಿಜೆಪಿಗರಿಗೆ ಯಾವ ಪ್ರಶ್ನೆ ಕೇಳಬೇಕು, ಯಾವುದಕ್ಕೆ ಎಷ್ಟು ಉತ್ತರಿಸಬೇಕು, ಏನೆಂದು ಉತ್ತರ ನೀಡಬೇಕು ಎಂಬುದರ ಕುರಿತು ಬೋಧನೆ ಮಾಡಿದ್ರು. ವಿಷಯವನ್ನ ಮೊದಲು ಹಿರಿಯರು ಮಾತನಾಡಿ ತೀರ್ಮಾನಿಸಬೇಕು. ಆ ಬಳಿಕ ಮಾಧ್ಯಮದ ಮುಂದೆ ಬಂದು ಮಾತಾಡಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆ ಮಾತಾಡಬೇಡಿ. ಜನಪರವಾದ ವಿಚಾರವನ್ನ ಕೈಗೆತ್ತಿಕೊಳ್ಳಿ. ಸರ್ಕಾರದ ವೈಫಲ್ಯಗಳನ್ನ 100 ಸಾರಿ ಹೇಳಿ ಜನರಿಗೆ ಮನದಟ್ಟಾಗುವಂತೆ ವಿವರಿಸಿ ಎಂದು ಪರಿವಾರ ನಾಯಕರು ಬಿಜೆಪಿ ನಾಯಕರಿಗೆ ಒತ್ತಿ ಹೇಳಿದ್ದಾರೆ. ವಿಪಕ್ಷದ ನಡೆ ಮೀನಿನ ಹೆಜ್ಜೆಯಂತಿರಲಿ. ಪ್ರತಿ ಇಲಾಖೆಯ ವೈಫಲ್ಯವನ್ನ ಎತ್ತಿ ಮಾತಾಡಿ ಜನರಿಗೆ ತಿಳಿಸಿ. ವಿಪಕ್ಷ ನಾಳೆ ಏನ್ ಮಾಡುತ್ತಪ್ಪ ಅನ್ನೋ ಭಯ ಸರ್ಕಾರಕ್ಕೆ ಕಾಡುವಂತಾಗಬೇಕು. ಮಾಧ್ಯಮದ ಮುಂದೆ ಎಲ್ಲದಕ್ಕೂ ಹೋಗಿ ಮಾತಾಡೋದು ಮೊದಲು ನಿಲ್ಲಿಸಿ. ಡಿಬೇಟ್ಗಳಲ್ಲಿ ಕಿರುಚಾಟ ಮಾಡಬೇಡಿ. ವಿಷಯ ಮಂಡನೆ ಮಾಡಬೇಕು. ಅದಕ್ಕೂ ಮುನ್ನ ಅಧ್ಯಯನ ಇಲ್ಲದೆ ಏನನ್ನು ಮಾತಾಡಬೇಡಿ ಎಂದು ಸಲಹೆ ನೀಡಿದ್ದಾರೆ. ಒಟ್ಟಾರೆ ಕಮಲಾಧಿಪತಿಗಳಿಗೆ ನೀತಿ ಪಾಠ ಮಾಡಿ ಮುಂದಿನ ನಡೆಯ ಬಗ್ಗೆ ವಿವರಿಸಿದೆ ಪರಿವಾರ. ಕಮನಾ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.